ಸರ್ ಸಿನಿಮಾ ಕ್ರೆಡಿಟ್ ಅಫ್ಕೋರ್ಸ್ ಡೈರೆಕ್ಟರ್ಗೆ ಹೋಗುತ್ತೆ. ಒಂದೊಳ್ಳೆ ಕತೆಗಾರ, ಆ್ಯಕ್ಚುಲಿ ಮೇನ್ ಕತೆಗಾರ ಸುದಿ ಆರ್ಯನ್ ಅಂತ, ಅವರಿಗೆ ಮೇನ್ ಕ್ರೆಡಿಟ್ ಹೋಗುತ್ತೆ. ಯಾಕಂದರೆ ಒಳ್ಳೆ ಕತೆ ಕೊಟ್ಟರು, ಅದನ್ನು ಅಷ್ಟೇ ನೀಟಾಗಿ ನಿರ್ದೇಶಕರು ರಿಷಿ ಶೆಟ್ಟಿ ತೆರೆ ಮೇಲೆ ತೊಗೊಂಬಂದರು. ಆ್ಯಂಡ್ ಇಡೀ ತಂಡ ಅದಕ್ಕೆ ಸಾಥ್ ಕೊಟ್ಟು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಅದಕ್ಕೆ ಏನೇನು ಬೇಕು ಎಲ್ಲೂ ಕೊರತೆ ಕೊಡ್ದಂಗೆ ಕೊಟ್ಟಿದ್ದಕ್ಕೆ ಇವತ್ತು ಈ ಪ್ರಾಡಕ್ಟ್ ಇದೆ ಸರ್. ಸಪೋರ್ಟಿವ್ ಆಗಿ ಸರ್ ಪ್ರೊಡ್ಯೂಸರ್ ಸರ್ ಪ್ರೊಡ್ಯೂಸರ್ ಈ ಥರ ಪ್ರೊಡ್ಯೂಸರ್ ಬೇಕು ಸರ್. ಅಂದರೆ ಅವ್ರು ಈ ಥರ ಸಿನಿಮಾ ಅಂತ ಹೇಳಿದಾಗ ಎಲ್ಲರೂ ಕ್ವಶನ್ ಮಾರ್ಕ್ ಹಾಕಿದ್ರು, ಒಬ್ಬ ಹೊಸಬನ ಮೇಲೆ ಯಾಕೆ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಇದು ಓಕೆನಾ ಅಂತಲ್ಲ. ಬಟ್ ಅವರು ಕತೆ ಮೇಲೆ ನಂಬಿಕೆ ಇಟ್ಟು, ಇಲ್ಲ ಇದು ಈ ಟೀಮ್ ಚೆನ್ನಾಗಿದೆ, ಈ ಟೀಮ್ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ನಮ್ಮ ಮೇಲೆ ಹಾಕಿದ್ರು. ಸೊ ಎಸ್ ಸರ್, ಕತೆ ಸೂಪರ್ ಆಗಿತ್ತು ಸರ್. ನನಗೆ ಫಸ್ಟ್ ಟೈಮ್ ಕತೆ ಕೇಳಿದಾಗಲೇ ವಾವ್ ಅನಿಸ್ತು. ಅದಾದಮೇಲೆ ಅಂದರೆ ಸ್ಕ್ರ್ಯಾಚಿಂದ ನಾನು ಕೂಡ ವರ್ಕ್ ಮಾಡಿದೆ ಕತೆಗೆ. ಸ್ಟಾರ್ಟಿಂದ ನಾವು ಕೂತು ಡೈಲಾಗ್ ಹಿಡ್ಕೊಂಡು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡೇ ಬಂದ್ವಿ. ಸೊ ಅಲ್ಲಿ ನನಗೆ ಗೊತ್ತಿತ್ತು ಈ ಕತೆಗೆ ಒಂದು ಪವರ್ ಇದೆ, ಇದು ಏನೋ ಒಂದು ಆಗುತ್ತೆ ಅಂತ ಗೊತ್ತಿತ್ತು. ಸೊ ನಾವೇನು ಕತೆ ಬರ್ಕೊಂಡಿದ್ವಿ ಅದನ್ನ ಇವತ್ತು ಸ್ಕ್ರೀನ್ ಮೇಲೆ ನೋಡಿದ್ದೀವಿ, ಖುಷಿ ಇದೆ ಸರ್. ತುಳುನಾಡು ಸಂಸ್ಕೃತಿ ಹುಲಿವೇಷನ ತೋರಿಸಿದ್ರೆ ಅದ್ರ ಬಗ್ಗೆ ಎಷ್ಟು ತುಂಬ ಹೆಮ್ಮೆ ಇದೆ ಸರ್. ಅಂದರೆ ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ವಿ, ನಿರ್ದೇಶಕರು ಆ್ಯಂಡ್ ಆಲ್ಮೋಸ್ಟ್ ತಂಡ ಎಲ್ಲ ಅಲ್ಲಿಯವರೇ. ಸೊ ಹಂಗಾಗಿ ನಮ್ಗೆ ಅಷ್ಟೊಂದು ಸಮಸ್ಯೆ ಆಗಲಿಲ್ಲ. ಅದು ಅಲ್ಲಿ ರಿಚುವಲ್ಸ್ ಏನಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಸಮಸ್ಯೆ ಆಗಲಿಲ್ಲ. ಬಟ್ ನನಗೆ ಟ್ರೈನಿಂಗ್ ತೊಗೊಂಡೆ, ಆ ಭಾಷೆಗೆ ಆಗಿರ್ಬೋದು, ಆ ಹುಲಿ ವೇಷಕ್ಕೆ ಆಗಿರ್ಬೋದು, ತುಂಬ ಒಂದು ಅಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಹೋಗ್ಬಿಟ್ಟು ಶೂಟ್ ಮಾಡ್ರೆ ಸರ್. ತುಂಬ ಪ್ರಾಕ್ಟೀಸ್ ಮಾಡಿದೆ ಸರ್. ಅಂದರೆ ಎಲ್ಲೂ ಕೂಡ ಇವನು ಮಂಗಳೂರಿನ ಅಲ್ಲ ಅಂತ ಅನಿಸ್ಬೇಕು. ಓಕೆ, ನೋಡಿದ ತಕ್ಷಣ ಇವನ್ನೆಲ್ಲ ಸುಮ್ಮನೆ ಕಲ್ತು ಮಾಡಿದ್ದೇನೆ ಅಂತ ಅನಿಸ್ಬಾರ್ದು. ಆ ಕಾರಣಕ್ಕೋಸ್ಕರ ಒಂದಿಷ್ಟು ತಿಂಗಳ ಕಾಲ ಅದನ್ನು ಪ್ರಾಕ್ಟೀಸ್ ಮಾಡಿ ಈ ಥರ ಡೈಲಾಗ್ ಡೆಲಿವರಿ ಮಾಡಿ. ಇಲ್ಲ ಸರ್, ಆ್ಯಕ್ಚುಲಿ ಆರಾಮಾಗಿರುತ್ತೆ. ಅವರೆಲ್ಲೂ ನಾವು ದೊಡ್ಡ ಆರ್ಟಿಸ್ಟ್ಗಳು ಅಂತ ಎಲ್ಲೂ ತೋರಿಸ್ಕೊಳ್ಳಲ್ಲ. ತುಂಬ ಫ್ರೆಂಡ್ಲಿಯಾಗಿ ಆರಾಮಾಗಿ ಸ್ಟಾರ್ಟಿಂಗ್ ಹೋಗ್ಬಿಟ್ಟು ಒಂದಿಷ್ಟು ಮಾತುಕತೆ ಇರುತ್ತೆ. ಫ್ರೆಂಡ್ಸ್ ಆಗ್ತಾರೆ ಫಸ್ಟ್ ಅವರು. ಅದಾದ ನಂತರ ಸೀನ್ಗೆ ಹೋದಾಗ ಆರಾಮಾಗಿ ಸೀನ್ ಬಂದುಬಿಡುತ್ತೆ ಸರ್. ಎಲ್ಲೂ ಏನು ಭಯ ಎಲ್ಲ ಆಗಲ್ಲ. ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ಫೈಟ್ ಮಾಡಿರೋದು. ಫೈಟ್ ಮಾಸ್ಟ್ರು ಏನು ಹೇಳ್ಕೊಟ್ರು ಸರ್ ಅಷ್ಟು ನೀಟಾಗಿ ಮಾಡಿದ್ದೀನಿ. ಅದೆಲ್ಲ ಕ್ರೆಡಿಟ್ ಹೋಗ್ಬೇಕಾದ್ರೆ ನಮ್ಮ ಅರ್ಜುನ್ ಫೈಟ್ ಮಾಸ್ಟ್ರು ತುಂಬ ಅದ್ಭುತವಾಗಿರೋ ಫೈಟ್ ಮಾಸ್ಟರ್ ಸರ್ ಅವರು. ನಾವು ಫಸ್ಟ್ ಅವ್ರ ಕತೆ ಹೇಳ್ದಾಗ ಹೇಳಿದ್ದು, ಎಲ್ಲೂ ಅಂದರೆ ಹೀರೋ ಅಂದ ತಕ್ಷಣ ಅವ್ನು ಫುಲ್ ಆಡಂಬರ ಅದೆಲ್ಲ ಕೊಡೋಕೆ ಹೋಗ್ಬೇಡಿ. ಒಬ್ಬ ಸಾಮಾನ್ಯ ಹುಡುಗ ಒಂದಿಷ್ಟು 20 ಜನ ಅಟ್ಯಾಕ್ ಮಾಡಿದ್ರೆ ಅವ್ನು ಏನು ಮಾಡಬಲ್ಲ ಅದಷ್ಟೇ ಮಾಡಿಸಿ, ತುಂಬ ಬಿಲ್ಡಪ್ ಬೇಡ ಅಂತ ಹೇಳಿದ್ವಿ, ನ್ಯಾಚುರಲ್ ಆಗಿರಲಿ ಅಂತ ಹೇಳಿದ್ವಿ. ಅದನ್ನು ಅದ್ಭುತವಾಗಿ ಅರ್ಜುನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅರ್ಜುನ್. ಆ್ಯಕ್ಚುಲಿ ನನ್ನ ಕೈಕಾಲ ನಡಕ್ತಾ ಇದೆ ಸರ್. ಎಲ್ಲ ಉದ್ದ ಹಾಕಿರೋದನ್ನು ಕಾಣಿಸ್ತಾ ಇಲ್ಲ. ಒಳಗಡೆ ಪೂರ್ತಿ ಎಲ್ಲ ಶೇಕ್ ಇದೆ. ಒಂದಿಷ್ಟು ವರ್ಷಗಳ ಕನಸು ಸರ್. ಅಂದರೆ ಬೆಂಗಳೂರಿಗೆ ಬಂದು ಒಂದು 16 ವರ್ಷ ಆಯಿತು. ಹೀರೋ ಆಗಬೇಕು ಅಂತ ಬಂದು ಎಲ್ಲರ ಕಟೌಟ್ ನೋಡ್ಕೊಂಡು ನಿಂತ್ಕೊಂಡು ಒಂದು ಆಸೆಗಳಿದ್ದೇ ಇರುತ್ತೆ ಎಲ್ಲ ಹುಡುಗರಿಗೂ. ಅದೇ ಥರ ಹುಡುಗ ನಾನು ಕೂಡ ಆಗಿದ್ದೆ. ಆ್ಯಂಡ್ ಇವತ್ತು 16 ವರ್ಷದ ನಂತರ ಒಂದು ಒಳ್ಳೆ ಸಿನಿಮಾ ಒಟ್ಟಿಗೆ ಕನ್ನಡ ಜನತೆ ಮುಂದೆ ಬರ್ತಾ ಇದ್ದೀನಿ. ತುಂಬ ಹೆಮ್ಮೆ ಇದೆ ಸರ್ ನನಗೆ. ಇಲ್ಲ ಸರ್, ಯಾರಿಗೂ ತೋರಿಸಿಲ್ಲ ಇದುವರೆಗೂ. ಇವತ್ತು ಅದಕ್ಕೆ ಪಬ್ಲಿಕ್ ಫಸ್ಟ್ ಅವರೇ ನೋಡಿಬಿಡಲಿ, ಯಾಕಂದ್ರೆ ನಮಗೆ ಅವರೇ ದೇವರಲ್ವ. ಸೊ ಅವ್ರು ನೋಡಲಿ, ಅವ್ರ ರಿವ್ಯೂ ತೊಗೊಂಡು ನಾನು ನೆಕ್ಸ್ಟ್ ಹೋಗೋಣ ಅಂದ್ಕೊಂಡಿದ್ವಿ. ಸೊ ನಾಳೆ ಅಥವಾ ಇನ್ನೊಂದು 2 ದಿವಸದಲ್ಲಿ ಎಲ್ಲ ಸೆಲೆಬ್ರಿಟಿಗೆಲ್ಲ ತೋರಿಸ್ತೀವಿ ಸಿನಿಮಾ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.